ಸ್ನೇಹಿತರೆ, ನಮ್ಮ ಕರ್ನಾಟಕ ಜನರಿಗೆ ಹೊಸದಾಗಿ ಹಾಸನಾಂಬಾದೇವಿ ಪರಿಚಯ ಬೇಕಿಲ್ಲ. ಹಾಸನಾಂಬಾದೇವಿ ದೇವಾಲಯವನ್ನು ವರ್ಷಕ್ಕೊಮ್ಮೆ ಮಾತ್ರ ತೆರೆದು ಭಕ್ತರಿಗೆ ದರ್ಶನ ಮಾಡಿಕೊಳ್ಳುವ ಅವಕಾಶ ಪೂರ್ವಕಾಲದಿಂದಲೂ ಕಲ್ಪಿಸಿಕೊಂಡು ಬರಲಾಗಿದೆ. ಈ ವಿಡಿಯೋದಲ್ಲಿ ಹಾಸನಾಂಬಾದೇವಿಗೆ ಸಂಬಂಧಿಸಿದಂತ ಕೆಲವು ಕುತೂಹಲಕಾರಿ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಮ್ಮ ಭಾರತ ದೇಶವನ್ನು ದೇವಾಲಯಗಳ ನಾಡು ಎಂದು ಕರೆಯುತ್ತಾರೆ. ನಮ್ಮ ದೇಶದಲ್ಲಿ ನೂರಲ್ಲ, ಸಾವಿರ ಅಲ್ಲ, ಕೆಲವು ಲಕ್ಷಾಂತರ ದೇವಾಲಯಗಳಿವೆ. ಈ ಪ್ರತಿಯೊಂದು ದೇವಾಲಯವೂ ಕೂಡ ಒಂದು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುತ್ತೆ. ಹಾಗೆ ಒಂದೊಂದು ಭಿನ್ನ ವಿಭಿನ್ನ ಕಥೆಯನ್ನು ಕೂಡ ಹೇಳುತ್ತೆ. ಇಂಥದ್ದೇ ಆದ ಕೆಲವು ಪವಾಡಗಳನ್ನು, ಮಹಿಮೆಗಳನ್ನು, ಕಥೆಗಳನ್ನು ಹಾಗೂ ಶಕ್ತಿಗಳನ್ನು ಒಳಗೊಂಡಿರುವ ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿರುವಂತಹ ಹಾಸನಾಂಬಾ ದೇವಾಲಯ. ಈ ದೇವಾಲಯದಲ್ಲಿ ಹಾಸನಾಂಬಾ ದೇವಿ ನೆಲೆಸಿದ್ದಾಳೆ. ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟವರು ಕೂಡ ಆ ದೇವಿಯ ಪವಾಡವನ್ನು ಸುಳ್ಳು ಎನ್ನುವುದಿಲ್ಲ. ಯಾಕಂದ್ರೆ ನೀವು ಏನೇ ಬೇಡಿಕೊಂಡ್ರೂ ಒಂದು ವರ್ಷದ ಒಳಗೆ ಅದನ್ನು ದೇವಿ ತಪ್ಪದೆ ಮಾಡಿಕೊಡುತ್ತಾಳೆ. ಅನುಮಾನ ಇದ್ದವರು ಕೂಡ ಸ್ವತಃ ಪರೀಕ್ಷಿಸಬಹುದು. ನಿಜ ಹೇಳಬೇಕು ಅಂದ್ರೆ ಇದು ನನ್ನ ಸ್ವಂತ ಅನುಭವ. ಒಂದೇ ವರ್ಷದೊಳಗೆ ನನ್ನ ಕೋರಿಕೆ ಈಡೇರಿತು. ಅದರ ನಂತರ ನಾನು ಎಷ್ಟೋ ಕೋರಿಕೆಗಳನ್ನ ಬೇಡ್ಕೊಂಡೆ. ಒಂದೊಂದು ಕೋರಿಕೆ ಒಂದು ವರ್ಷದಲ್ಲಿ ಈಡೇರಿದ್ರೆ ಒಂದೊಂದು 2 ವರ್ಷ ಟೈಮ್ ತಗೊಂಡಿದೆ. ಆದ್ರೆ ನನ್ನ ಎಲ್ಲಾ ಕೋರಿಕೆಗಳು ಕೂಡ ಈಡೇರಿದೆ. ಅದೇ ರೀತಿ ನಿಮ್ಮ ಕೋರಿಕೆಗಳು ಕೂಡ ಈಡೇರುತ್ತೆ. ಇನ್ನು ಈ ದೇವಾಲಯಕ್ಕೆ ಸಂಬಂಧಿಸಿದಂತ ಇತಿಹಾಸ ನೋಡೋದಾದ್ರೆ, ಹಾಸನಾಂಬಾದೇವಿ ದೇವಾಲಯವನ್ನ 12ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಆದ್ರೆ ಈ ದೇವಾಲಯವನ್ನ ನಿರ್ಮಿಸಿದವರು ಯಾರು, ಈ ದೇವಾಲಯ ಯಾವ ರೀತಿ ನಿರ್ಮಿಸಲ್ಪಟ್ಟಿತು ಎಂಬ ಮಾಹಿತಿ ಮಾತ್ರ ಎಲ್ಲೂ ಇಲ್ಲ. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ, ಎಲ್ಲಾ ದೇವಸ್ಥಾನಗಳಂತೆ ಪ್ರತಿದಿನ ಈ ದೇವಾಲಯ ತೆರೆಯುವುದಿಲ್ಲ. ಬದಲಾಗಿ ಹಾಸನಾಂಬಾ ದೇವಿ ದೇವಾಲಯವನ್ನ ವರ್ಷಕ್ಕೆ 1 ಬಾರಿ ಮಾತ್ರವೇ ತೆರೆಯಲಾಗುತ್ತೆ. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ದೀಪಾವಳಿ ಹಬ್ಬಕ್ಕೂ ಮುಂಚೆ ಹಾಸನಾಂಬಾ ದೇವಿ ದೇವಾಲಯ ತೆರೆಯುತ್ತಾರೆ. ಇನ್ನು ದೀಪಾವಳಿ ಹಬ್ಬ ಮುಗಿದ ಮೇಲೆ ಅಂದ್ರೆ ಬಲಿಪಾಡ್ಯಮಿಯ ಮಾರನೇ ದಿನ ಎಲ್ಲ ಭಕ್ತರ ಸಮಕ್ಷದಲ್ಲಿ ಮುಂದಿನ ವರ್ಷದವರೆಗೂ ಈ ದೇವಾಲಯವನ್ನ ಮುಚ್ಚಲಾಗುತ್ತೆ. ಈ ವರ್ಷ ಅಕ್ಟೋಬರ್ 24ನೇ ತಾರೀಕಿನಂದು ಹಾಸನಾಂಬಾ ದೇವಿ ದೇವಾಲಯ ತೆರೆಯಲಾಗಿದೆ. ಹಾಗೆ ಮುಂದಿನ ತಿಂಗಳು ಅಂದ್ರೆ ನವೆಂಬರ್ 3ನೇ ತಾರೀಕಿನವರೆಗೂ ಭಕ್ತರು ಹಾಸನಾಂಬಾ ದೇವಿ ದರ್ಶನ ಪಡೆದುಕೊಳ್ಳಬಹುದು. ಇನ್ನು ಈ ದೇವಾಲಯದಲ್ಲಿ ನಡೆಯುವಂತಹ ಅಚ್ಚರಿ ವಿಷಯಗಳು ಅಥವಾ ಪವಾಡಗಳು ಏನಂದ್ರೆ, ಒಂದು ವರ್ಷದ ಹಿಂದೆ ದೇವಿಗೆ ಸಮರ್ಪಿಸಿದಂತ ಪ್ರಸಾದ ವರ್ಷದ ನಂತರ ಬಾಗಿಲು ತೆರೆದಾಗಲೂ ಕೂಡ ಇನ್ನೂ ಹಲಸದೆ ಕೆಡದೆ ಫ್ರೆಶ್ ಆಗಿರುತ್ತೆ. ಒಂದು ವರ್ಷದ ಹಿಂದೆ ದೇವಿಯನ್ನ ಅಲಂಕರಿಸಿದಂತ ಹೂವುಗಳು ವರ್ಷದ ನಂತರ ಕೂಡ ಬಾಡದೆ ಹಾಗೇ ಇರುತ್ತೆ. ದೇವಿಯ ಮುಂದೆ ಹಚ್ಚಿರುವಂತ ದೀಪ ಆರೋದೇ ಇಲ್ಲ. ಹಾಸನಾಂಬಾ ದೇವಿ ದರ್ಶನಕ್ಕಾಗಿ ರಾಜ್ಯದಾದ್ಯಂತ ಭಕ್ತರು ಕಾಯುತ್ತಿರುತ್ತಾರೆ. ದೇವಿ ದರ್ಶನ ಯಶಸ್ವಿಯಾಗಿ ಪಡೆದುಕೊಂಡರೆ ನೀವೇ ಅದೃಷ್ಟವಂತರು ಎಂದು ಹೇಳಬಹುದು. ಇನ್ನು 1 ವರ್ಷದ ಕಾಲ ದೇವಸ್ಥಾನದ ಬಾಗಿಲು ಮುಚ್ಚಿರುವುದರಿಂದ ದೇವಿಗೆ ನೈವೇದ್ಯ ಸಮರ್ಪಿಸುವ ಉದ್ದೇಶದಿಂದ ದೇವಸ್ಥಾನದ ಒಳಗೆ 2 ಚೀಲದ ತುಂಬ ಅಕ್ಕಿ, ಹೂವುಗಳು, ಹಚ್ಚಿಟ್ಟಂತಹ ದೀಪಗಳು ಹಾಗೂ ಕುಡಿಯಲು ನೀರನ್ನು ಗರ್ಭಗುಡಿಯೊಳಗೆ ಇರಿಸಲಾಗುತ್ತೆ. ಒಂದು ತುಪ್ಪದ ದೀಪವನ್ನು ಕೂಡ ದೇವಿ ಮುಂದೆ ಹಚ್ಚಿರುತ್ತಾರೆ. ಇನ್ನು ಹಾಸನಾಂಬಾ ದೇವಿ ದೇವಸ್ಥಾನದ ಬಗ್ಗೆ ಒಂದು ದಂತಕಥೆ ಕೂಡ ಪ್ರಚಾರದಲ್ಲಿದೆ. ಆ ಕಥೆ ಏನಂತ ಈಗ ನೋಡೋಣ. ಒಂದು ಸಾರಿ ಭೂಲೋಕ ಸಂಚಾರ ಮಾಡಲು 7 ಮಾತೃಕೆಯರು ಬಂದರು. 7 ಮಾತೃಕೆಯರು ಅಂದರೆ 7 ದೇವತೆಯರು. ಅವರಲ್ಲಿ ಮೊದಲನೆಯವರು ಬ್ರಾಹ್ಮಣಿ ಅಂದರೆ ಬ್ರಹ್ಮದೇವರ ಹೆಂಡತಿ. ಎರಡನೆಯವರು ಮಹೇಶ್ವರಿ ಅಂದರೆ ಶಿವನ ಮಡದಿ. ಮೂರನೆಯವರು ಕೌಮಾರಿ ಅಂದರೆ ಕುಮಾರನ ಹೆಂಡತಿ. 4ನೆಯವರು ವೈಷ್ಣವಿ ಅಂದರೆ ವಿಷ್ಣುವಿನ ಹೆಂಡತಿ. 5ನೆಯವರು ವಾರಾಹಿದೇವಿ
ಈ ವಾರಾಹಿ ದೇವಿಯನ್ನು ಮಹಾವಿಷ್ಣುವಿನ ಅವತಾರದಂತೆ ಪರಿಗಣಿಸುತ್ತಾರೆ. ಹಾಗೆ ಕೆಲವು ಕಡೆ ವರಾಹಸ್ವಾಮಿಯ ಮಡದಿ ಎಂದು ಕೂಡ ಕರೆಯುತ್ತಾರೆ. ಆರನೆಯವರು ಇಂದ್ರಾಣಿ, ಅಂದರೆ ಇಂದ್ರನ ಮಡದಿ. ಏಳನೆಯವರು ಚಾಮುಂಡ, ಅಂದರೆ ಯಮನ ಹೆಂಡತಿ. ಈ ಸಪ್ತ ಮಾತೃಕೆಯರು ಭೂಲೋಕ ಸಂಚಾರಕ್ಕೆ ಬಂದಿದ್ದರು. ಅವರೆಲ್ಲರೂ ಕೂಡ ಹಾಸನದ ಸೌಂದರ್ಯಕ್ಕೆ ಮರುಳಾಗಿ ಅಲ್ಲೇ ನೆಲೆಸಲು ನಿರ್ಧರಿಸಿಕೊಂಡರು. ವಾರಾಹಿ ದೇವಿ ಮತ್ತು ಚಾಮುಂಡಾ ದೇವಿ ದೇವಿಗೆರೆ ಹೊಂಡದ 3 ಬಾವಿಗಳ ಬಳಿ ಇರಲು ನಿರ್ಧರಿಸಿಕೊಂಡರೆ, ವೈಷ್ಣವಿ ದೇವಿ, ಕೌಮಾರಿ ದೇವಿ ಮತ್ತು ಮಹೇಶ್ವರಿ ದೇವಸ್ಥಾನದ ಒಳಗೆ ನೆಲೆಸಿದರು. ಬ್ರಾಹ್ಮಣಿ ದೇವಿ ಮತ್ತು ಇಂದ್ರಾಣಿ ದೇವಿ ಕೆಂಚಮ್ಮನ ಹೊಸಕೋಟೆಯಲ್ಲಿ ಆಶ್ರಯ ಪಡೆದುಕೊಂಡರು. ಅಮ್ಮನನ್ನು ಅಂಬಾ ಎಂದು ಕೂಡ ಕರೆಯುತ್ತೇವೆ. ಹಾಗೆ ಇದು ಹಾಸನ ಜಿಲ್ಲೆಯಾದ್ದರಿಂದ ಈ ದೇವಸ್ಥಾನಕ್ಕೆ ಹಾಸನಾಂಬ ಎಂಬ ಹೆಸರು ಬಂತು. ಅಂದರೆ ಅಮ್ಮ ನೆಲೆಸಿರುವಂತ ದೇವಸ್ಥಾನ. ಹಾಸನಾಂಬಾ ದೇವಿ ದೇವಸ್ಥಾನ ತೆರೆದ ದಿನದಿಂದ ಕೂಡ ದೇವಾಲಯ ಮುಚ್ಚುವವರೆಗೂ ಆ ಪ್ರದೇಶವೆಲ್ಲ ಜಾತ್ರೆಯ ವಾತಾವರಣದಂತೆ ಕಂಗೊಳಿಸುತ್ತಿರುತ್ತದೆ. ನೀವು ಇದುವರೆಗೂ ಹಾಸನಾಂಬಾ ದೇವಸ್ಥಾನಕ್ಕೆ ಹೋಗದೇ ಇದ್ರೆ ತಪ್ಪದೆ ಹೋಗಿ ಬನ್ನಿ. ಇದು ನಿಮ್ಮ ಎಲ್ಲಾ ಬೇಡಿಕೆಗಳು ಈಡೇರಿಸಿಕೊಳ್ಳಲು ನಿಮಗಿರುವಂತ ಸುವರ್ಣ ಅವಕಾಶ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.